ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ರಾಜೇಶ, ಇವತ್ತು ಸಾಧನಕ್ಕ ಅವ್ರ ತಮ್ಮನ ಬಗ್ಗೆ ಎಷ್ಟು ಹೆಮ್ಮೆ ಪಡ್ತಿದ್ರು ಗೊತ್ತಾ? ನನ್ನ ಮುದ್ದು ತಮ್ಮ ಸಾಧನೆ ಮಾಡೋದನ್ನ ನೋಡೋಕೆ ಚಂದ ಅಂತಿದ್ರು. ಆಗ ನನ್ನೆದು ಜಲ್ ಅಂತು ಕಣೋ. ಎಲ್ಲ ಅಕ್ಕಂದ್ರು ತಮ್ಮನ ಬಗ್ಗೆ ಹೀಗೆ ಯೋಚನೆ ಮಾಡ್ತಾರಲ್ವಾ? ನನಗೂ ನೀನೇನಾದ್ರೂ ಸಾಧನೆ ಮಾಡ್ಬೇಕಂತಿತ್ತು. ಆದ್ರೆ ಸುಮನ್ ಅವರೇ, ಏನ್ ಮಾಡ್ತಿದ್ದೀರಾ? ಏನಿಲ್ಲ ಸಾಹೇಬ್ರೆ. ಇದೊಳ್ಳೆ ಕತೆ ಆಯ್ತ್ರಿ. ನೀವು ನಗ್ತಾ ಇರ್ಲಿ, ಖುಷಿಯಾಗಿರ್ಲಿ ಅಂತ ಅಷ್ಟು ಕಷ್ಟಪಟ್ರೆ ಯಾವಾಗ್ಲೂ ಡಲ್ ಆಗಿರ್ತೀರಲ್ಲ, ಯಾಕೆ? ಇಲ್ಲ ಸಾಹೇಬ್ರೆ, ನಾನು ಖುಷಿಯಾಗೇ ಇದ್ದೀನಿ, ಬೇಜಾರಾಗಿಲ್ಲ. ಇದು ಯಾವ ರೀತಿ? ಇವತ್ತು ಸಾಧನಕ್ಕನ್ ತಮ್ಮ ಬಂದಿದ್ದಾರೆ. ಅವ್ರ ಹೆಸರು ರಾಜೇಶ ಅಂತ. ರಾಜೇಶನ? ಅವನ ಹೆಸರು ರಾಜ್ ಅಲ್ವಾ? ಇಲ್ಲ, ಪೂರ್ತಿ ಹೆಸರು ರಾಜಶೇಖರ್. ಆದ್ರೆ ಸಾಧನಕ್ಕ ಅವ್ರನ್ನ ರಾಜೇಶ ಅಂತ ಕರಿತಾ ಇದ್ರು. ನಿಮ್ಗೆ ನಮ್ಮ ರಾಜೇಶ ನೆನಪಾದ್ನ? ಸುಮನ ಅವರೇ, ರಾಜೇಶ ಯಾವಾಗ್ಲೂ ನಮ್ಮ ಜೊತೆಗಿರ್ತಾನೆ. ನೀವೀಗ ಅಳ್ಬಾರ್ದು. ನೀವು ಖುಷಿಯಾಗಿದ್ರೆ ಅವನು ಖುಷಿಯಾಗಿರ್ತಾನೆ. ಸಾಹೇಬ್ರೆ, ನಾನ್ ಖುಷಿಯಾಗಿರೋದು ನಿಮ್ಗಿಷ್ಟನಾ? ತುಂಬಾ ತುಂಬಾ ಇಷ್ಟ. ಸಾಹೇಬ್ರೆ, ನನ್ನ ಸಂತೋಷಕ್ಕೋಸ್ಕರ ನೀವಿಷ್ಟೆಲ್ಲ ಪ್ರಯತ್ನ ಪಡ್ತಿದ್ದೀರಾ. ನಾನು ಖುಷಿಯಾಗಿರ್ಬೇಕು ಅಂತ ಬಯಸ್ತಿದ್ದೀರಾ. ಅಂದ್ರೆ ನಾನು ನಿಮ್ಗಿಷ್ಟ ಅಂತ ಅಲ್ವಾ ಸಾಹೇಬ್ರೆ? ಸುಮ್ಮನವ್ರೆ, ಕೆಲವೊಂದು ವಿಷಯನ ಓಪನ್ ಆಗಿ ಹೇಳ್ಬೋದು, ಕೆಲವೊಂದು ವಿಷಯನ ನಮ್ಮ ಮನಸ್ಸೇ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೋಷ್ಟು ಜಾಣ್ಮೆ ನಿಮ್ಮಲ್ಲಿದೆ. ಸರಿ, ನೀವು ರೆಸ್ಟ್ ಮಾಡಿ, ನಾ ರಾಜ್ನ ಮಾತಾಡ್ಕೊಂಡು. You know, I'm here for research. ಏನ್ ರಿಸರ್ಚ್ ಮಾಡ್ತೀಯ? You know, moms, ಇಂಡಿಯಾದಲ್ಲಿ ತುಂಬಾನೇ ಜಾಯಿಂಟ್ ಫ್ಯಾಮಿಲೀಸ್ ಇದೆ. ಅವ್ರು ಹೇಗೆ ಎಲ್ಲ ಫ್ಯಾಮಿಲಿನ ಒಂದೇ ಕಡೆ ಗ್ಯಾದರ್ ಮಾಡ್ತಾರೆ, ಅವ್ರ ರಿಲೇಶನ್ಶಿಪ್ ನ ಹೇಗೆ ಮೇಂಟೈನ್ ಮಾಡ್ತಾರೆ, ಅವ್ರ ಬಾಂಡಿಂಗ್ ಹೇಗಿರುತ್ತೆ, ಅದನ್ನ ರಿಸರ್ಚ್ ಮಾಡ್ತೀನಿ. ಆಕ್ಚುಲಿ ಅಮೆರಿಕದಲ್ಲಿ 16-17 ವರ್ಷ ಆಗ್ತಿದ್ದಾಗನೇ ಮಕ್ಳನ್ನ ಮನೆ ಬಿಟ್ಟು ಆಚೆ ಹಾಕ್ತಾರೆ, ಇಂಡಿಪೆಂಡೆಂಟ್ ಆಗಿ ಬೆಳೀಲಿ ಅಂತ. ಆದ್ರೆ ಇಲ್ಲಿ ಹಾಗಲ್ಲ, 60-70 ವರ್ಷ ಆದ್ರೂ ಎಲ್ಲ ಒಟ್ಟಿಗೆನೆ ಇರ್ತಾರೆ. ಅದು ಏನು, ಅದ್ರ ಸೀಕ್ರೆಟ್ ಹೇಗೆ, ಅದನ್ನ ರಿಸರ್ಚ್ ಮಾಡ್ತಾ ಇದ್ದೀನಿ. ಬಾಮೈದ, ನೀನ್ ರಿಸರ್ಚ್ ವರ್ಕನ್ನ ಇಲ್ಲಿಂದಾನೇ ಶುರು ಮಾಡ್ಬೋದು. ನೋಡು ಎಷ್ಟು ಚೆನ್ನಾಗಿದೆ, ನಮ್ದು ಜಾಯಿಂಟ್ ಫ್ಯಾಮಿಲಿನೇ. ವಾವ್, ಎಕ್ಸಾಕ್ಟ್ಲಿ ಬಾವಾ, ನಾನು ರಿಸರ್ಚ್ ನ ಇಲ್ಲಿಂದಾನೇ ಶುರು ಮಾಡ್ತೀನಿ. ಆದ್ರೆ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಲ್ಲಿವರೆಗೂ ನಾನು ಇಲ್ಲೇ ಇರ್ಬೋದಲ್ವಾ? ಇದು ನಿನ್ನ ಅಕ್ಕನ ಮನೆ ಅಲ್ಲ, ನಿನ್ನ ಮನೆ ಅಂತ ತಿಳ್ಕೊಳ್ಳೋ. ಥ್ಯಾಂಕ್ ಯು ಮಾಮ್ಸ್. ಅಕ್ಕ,
ನೀನಿಂಥ ಬಂಗಾರದಂತ ಮನೆಗೆ ಸೊಸೆಯಾಗಿ ಬರಕ್ಕೆ ನಿಜವಾಗ್ಲೂ ಅದೃಷ್ಟ ಮಾಡಿದ್ದೆ. ನಿಜ ರಾಜೇಶ. ಹೇ ಲೇಡಿ, ಕ್ಯಾನ್ ಐ ಗೆಟ್ ಎ ಲೆಮನ್ ಜ್ಯೂಸ್? ಏನ್ ಕೇಳಿದ್ರಿ? ರಾಜೇಶ, ಅವಳಿಗೆ ಇಂಗ್ಲಿಷ್ ಬರಲ್ಲ. ಶಿ ಇಸ್ ಅನ್ಎಜುಕೇಟೆಡ್, ಯು ನೋ. ವಾಟ್ ಇಸ್ ದಿಸ್ ಮಾಮ್ಸ್? ನೀವ್ ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್, ಈ ತರ ಇಂಗ್ಲಿಷ್ ಬರ್ದೇ ಇರೋ ಸರ್ವೆಂಟ್ ನ ಮನೆ ಕೆಲ್ಸಕ್ಕೆ ಇಟ್ಕೋತಾರ? ಇವಳು ಕೆಲಸದವಳು ಅಂತ ನಿನ್ಗೆ ಯಾರು ಹೇಳಿದ್ದು? ಹ, ಇವಳು ಈ ಮನೆ ಸೊಸೆ. ವಾಟ್? ಸೊಸೆನಾ? ತೀರ್ಥನ್ ಹೆಂಡತಿ. ವಾಟ್ ಆರ್ ಯು ಜೋಕಿಂಗ್ ಆಂಟಿ? ಸೀರಿಯಸ್ಲಿ? ತೀರ್ಥ ಅವರು ಇಂಥವ್ರನ್ನ ಮದುವೆ ಆಗ್ತಾರ? ಐ ಕಾಂಟ್ ಬಿಲೀವ್ ದಿಸ್. ರಾಜೇಶ, ಅದೊಂದು ದೊಡ್ಡ ಕತೆ. ಇನ್ ಡೀಟೇಲ್ ನಿನಗೆ ಆಮೇಲೆ ಹೇಳ್ತೀನಿ ಬಿಡು. ನೋಡಪ್ಪ, ಯಾರು ಏನೇ ಹೇಳಿ, ಸುಮಾ ಈ ಮನೆ ಸೊಸೆ. ನೀನಿಲ್ಲಿಗೆ ಬಂದಿರೋದು ಯಾಕೆ ಹೇಳು? ಇಂಡಿಯಾದಲ್ಲಿ ತುಂಬು ಕುಟುಂಬ ಹೇಗಿರುತ್ತೆ, ಅದರ ಶಕ್ತಿ ಏನು, ಅವರು ಆ ಸಂಬಂಧಗಳನ್ನ ಹೇಗ್ ಮ್ಯಾನೇಜ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಿಕ್ ತಾನೆ. ಅದಕ್ಕೆ ನಿನಗೆ ಕರೆಕ್ಟ್ ಎಕ್ಸಾಂಪಲ್ ನಮ್ ಸುಮಾ. ನಮ್ ದೇಶದಲ್ಲಿ ಸುಮನ ಅಂತವರಿಂದಾನೇ ತುಂಬು ಕುಟುಂಬ ಬೆಳೀತಾ ಇರೋದು, ಉಳಿತಾ ಇರೋದು. ವಾವ್, ಸೂಪರ್. ಹಾಗಾದ್ರೆ ನನ್ಗೊಬ್ರು ಒಳ್ಳೆ ಕ್ಲೈಂಟ್ ಸಿಕ್ಕಿದ್ರು. ಅಂಡ್ ಐ ಆಮ್ ರಿಯಲಿ ಸಾರಿ ಅಕ್ಕ. ಅಕ್ಕ, ನೀವ್ ನನ್ನ ಅಕ್ಕ ಅಂತ ಕರೆದ್ರಾ? ಅಫ್ಕೋರ್ಸ್, ಆಂಟಿನೇ ಈ ಮನೆ ಸೊಸೆ ಅಂತ ಹೇಳಿದ್ಮೇಲೆ ನೀವು ನಂಗೆ ಅಕ್ಕನೇ ತಾನೆ? ಅಲ್ಲ, ನಾನು ನಿಮ್ಗೆ ಅಕ್ಕ ಅಂತ ಕರೆದ್ರೆ ನಿಮ್ಗೆ ಏನಾದ್ರೂ ಪ್ರಾಬ್ಲಮಾ? ಹಾಗೇನಿಲ್ಲ, ನನಗೆ ತುಂಬಾ ಖುಷಿ ಆಯ್ತು. ದಾಟ್ಸ್ ಗುಡ್. ಹಾಗೆ ಅಕ್ಕ, ನಾನು ನಿನ್ ತಮ್ಮ ಅನ್ನೋ ರೈಟ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಮೊದಲು ನೀನು ಈ ಗೆಟಪ್ ನ ಚೇಂಜ್ ಮಾಡು. ಈ ಗೆಟಪ್ ನೋಡೆ ನಾನು ನಿನ್ನ ಮನೆ ಕೆಲಸದವಳು ಅಂತ ಅನ್ಕೊಂಡಿದ್ದು. ಹೇ, ಯು ಡೋಂಟ್ ವರಿ ಅಕ್ಕ, ನಾನು ಅಮೆರಿಕಕ್ಕೆ ಹೋಗೋ ಅಷ್ಟರಲ್ಲಿ ಕಂಪ್ಲೀಟ್ ನಿನ್ ಮೇಕ್ ಓವರ್ನ ಚೇಂಜ್ ಮಾಡ್ಬಿಡ್ತೀನಿ. ಅಕ್ಕ, ಹೋ, ಕೈ ಬೆಟ್ಟಿದೆ ಅಂತನಾ? ಐ ಆಮ್ ರಿಯಲಿ ಸಾರಿ. ಕಮ್ ಆನ್ ಅಕ್ಕ. ಅಕ್ಕ, ನನ್ಗೆ ಹೊಸ ಅಕ್ಕ ಸಿಕ್ಕಿದ್ರು. ಹೇಗೆ? ನಾನು ತೀರ್ಥಂಕ ಪ್ರಸಾದ್. ನಾನು ನನ್ನ ತಂದೆ ತಾಯಿ ಸಾಕ್ಷಿಯಾಗಿ, ಈ ದೇಶದ ರೈತರ ಸಾಕ್ಷಿಯಾಗಿ ನ್ಯಾಯ ಮತ್ತು ನಿಷ್ಠೆಯಿಂದ ನನ್ನ ಶಾಸಕತ್ವದ ಜವಾಬ್ದಾರಿಯನ್ನು ನಿಭಾಯಿಸುತ್ತೇನೆ ಎಂದು ಪ್ರಮಾಣ ಮಾಡಿ ಹೇಳುತ್ತೇನೆ. ಸಿಎಂ ಸಾಹೇಬ್ರು. ಹಲೋ ಸರ್. ತೀರ್ಥ,
ಏನೋ ಇದು? ಯಾಕೆ ಸರ್, ಏನಾಯ್ತು? ಅಲ್ಲಪ್ಪ, ನಾನು ನಿನ್ನ ಹೆಂಡ್ತಿನ ಕಾಲೋನಿ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ನೀನು ಅವಳನ್ನ ಊರೆಲ್ಲ ಸುತ್ತಾಡಿಸಿ ಒಬ್ಬ ಗಂಡ ಆದವನು ಹೆಂಡ್ತಿನ ಹೀಗೆ ನೋಡ್ಕೋಬೇಕು ಅನ್ನೋ ಥರ ಮಾಡ್ಬಿಟ್ಟಿದೀಯಾ? ಸರ್, ನಾನು ನನ್ನ ಹೆಂಡತಿ ಜೊತೆ ಊರೆಲ್ಲ ಸುತ್ತಾಡಿದ್ದು ನಿಮ್ಗೆ ಗೊತ್ತಾಯ್ತು ಸರ್? ಟಿವಿನಲ್ಲಿ ಬರ್ತಿದ್ಯಪ್ಪ, ಶ್ರೀದೇವಿ ಕಾಲೋನಿಯ ಬಡ ಹುಡುಗಿನ ಮದುವೆ ಆದ ಕೌನ್ಸಿಲರು ಶ್ರೀಮಂತ ಬಡವ ಅನ್ನೋ ಭೇದನ ತೊಡೆದಾಕ್ಬಿಟ್ಟಿದ್ದಾರೆ ಅಂತ. ಅಷ್ಟೇ ಅಲ್ಲ ಕಣಯ್ಯ, ಸುಖವಾಗಿರೋದಕ್ಕೆ ಆಸ್ತಿ ಅಂತಸ್ತು ಮುಖ್ಯ ಅಲ್ಲ, ಪ್ರೀತಿ ಪ್ರೇಮನೇ ಮುಖ್ಯ ಅಂತ ತೋರಿಸ್ಕೊಟ್ಟಿದ್ದಾರೆ ಅಂತ ನಿನ್ನನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಗುಡ್ ಗುಡ್, ವೆರಿ ಗುಡ್. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ತೀರ್ಥ. ಅಲ್ಲಯ್ಯ, ನಾನು ಒಂದು ಹೇಳಿದ್ರೆ ನೀನು 11 ಮಾಡ್ತೀಯಲ್ಲ. ಸರ್, ನಾನು ನಿಜವಾಗ್ಲೂ ಅದೆಲ್ಲ ಹೇಗಾಯ್ತು ಅಂತಾನೆ ಗೊತ್ತಿಲ್ಲ. ನಿಮಗ್ ಖುಷಿ ಆಯ್ತಲ್ಲ, ಅದು ನಂಗೂ ಖುಷಿನೇ ಸರ್. ನನ್ನ ಹೆಂಡ್ತಿನೂ ಟಿವಿನಲ್ಲಿ ನಿನ್ನ ಕಾರ್ಯಕ್ರಮ ನೋಡ್ತಾ ಇದ್ದಾಳೆ. ಅಷ್ಟೇ ಅಲ್ಲ ಕಣಯ್ಯ, ಅವನ ಥರ ನನ್ನನ್ನು ನೀವು ಯಾವತ್ತೂ ಊರೆಲ್ಲ ಸುತ್ತೋದು ಅಂತ ಕೇಳ್ತಾ ಇದ್ದಾಳೆ. ಅವಳಿಗೆ ಏನು ಉತ್ತರ ಕೊಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದರಲ್ಲಿ ತೀರ್ಥ, ನಾಳೆ ಮಧ್ಯಾಹ್ನ ನಿನ್ನ ಹೆಂಡ್ತಿನ ಕರ್ಕೊಂಡು ನಮ್ಮನೆಗೆ ಊಟಕ್ಕೆ ಬಂದ್ಬಿಡು. ಸರ್, ಏನ್ ಹೇಳ್ತಾ ಇದ್ದೀರಾ? ಇದು ನನ್ನ ಆರ್ಡ್ರ್ ಅಲ್ಲ ಕಣಯ್ಯ, ನನ್ನ ಹೆಂಡ್ತಿದೆ ಆರ್ಡ್ರು. ಸರ್, ನೀವು ಕರೆಯೋದು ಹೆಚ್ಚ, ನಾನು ಬರೋದು ಹೆಚ್ಚ ಸರ್. ಖಂಡಿತ ಬರ್ತೀನಿ. ಥ್ಯಾಂಕ್ ಯು ಸರ್. ರಾಜೇಶ, ಸಾಧನಕ್ಕನ್ ತಮ್ಮ ನನ್ನ ಅಕ್ಕ ಅಂತ ಕರ್ತ. ಒಂದೇ ಮಾತಿಗೆ ಎಷ್ಟು ಕಾಳಜಿ ತೋರಿಸ್ತಾ ಗೊತ್ತಾ? ಡೇಟ್ ನಿಂತಾರಾನೆ. ನೀನು ಯಾವಾಗ್ಲೂ ಅಕ್ಕ ಈ ತರ ಬಟ್ಟೆ ಹಾಕೋಬೇಡ, ಚೆನ್ನಾಗಿರೋ ಬಟ್ಟೆ ಹಾಕೋ, ಚೆನ್ನಾಗಿ ಕಾಣಿಸ್ಕೊ ಅಂತ ಹೇಳ್ತಿದ್ದೆ. ಈ ರಾಜೇಶನು ಅದೇ ಹೇಳ್ತಿದ್ದಾನೆ.